ಏ ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾ ಇರು. ಈ ದಿವಸ ನಿನ್ನ ಗಂಡನಿಗಾಗಿ ಮೇಸಲವಾಗಿ ಇಟ್ಟಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬೀಚ್ ತಿನ್ನಾಕ ಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ಲ. ಬಾ ಸಾವಿತ್ರಿ ಬಾ, ಐ ಆಮ್ ವೇಟಿಂಗ್. ಮತ್ತೇನ್ ಸಾವಿತ್ರಿ, ಗಂಡು ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಕತ್ತೈತಿ? ಹೌದು ಗೌಡ್ರಿ, ನನ್ನ ಗಂಡ ಹೊಲದಾಗ ಕೆಲಸ ಮಾಡಾಕತ್ತಾನು, ಅದಕ್ಕ ಅವ್ರಿಗೆ ಬುತ್ತಿ ತಗೊಂಡ್ ಹೋಗ್ಬೇಕು ಅಂತ ಹೊಂಟನು. ಗೊತ್ತಾಯ್ತ್ರಿ? ದಾರಿ ಬಿಡು ಹಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಹಂಗಾದ್ರ ದಾರಿ ಹಿಡಿದು ಹೊಂಟಕ್ಕಿನ ಈ ರೀತಿ ತೊಡೆ ನಿಂದ್ರಿಸಿ ಮಾತಾಡಕತ್ತಿರಲ್ಲ, ಏನು ಕೆಲಸ ಐತಿ ಅಂತದ್ದು? ಇಬ್ರು ಕೂಡಿ ಶಾಂಡಾಳ ಆಡೋದಿತ್ತ ಅಲ್ಲ, ನಂದು ಹೊಟ್ಟೆ ಹಸದಿತ್ತ. ಬಡವರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಕೇಳಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗತೈತಿ ಏನೋ ಅಂತ ಕೇಳಿದೆ. ಅದಕ್ಕೇನಂತೆ ಗೌಡ್ರು, ಹಂಗೋ ನನ್ನ ಗಂಡಗೆ ನಾನು ಊಟ ತಗೊಂಡ್ ಹೊಂಟಿನ, ನೀವು ಅಲ್ಲೇ ಬರ್ರಿ, ನನ್ನ ಗಂಡ ನೀನು ಕುಂತ್ಕೊಂಡ ಎದ್ರ ಬದ್ರ ಕುಂತು ಊಟ ಮಾಡಾಕತ್ರಿ. ಛೇ 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 ಛೇ. ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದ್ರ ಬದ್ರ ಕುಂತು ತಿನ್ನೋ ಪದ್ಧತಿ ಚಾ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ನ ತಿನ್ನವನ. ಅದಕ್ಕೇನಂತ ಗೌಡ್ರೆ, ಹಂಗ ಊಟ ತಗೊಂಡು ಹೋಗ್ಬೇಕಾದ್ರೆ 4 ರೊಟ್ಟಿ ಹೆಚ್ಚಿಗೆನೆ ಕಟ್ಕೊಂಡು ಹೊಂಟೇನಿ ಇವತ್ತು. ಯಾಕಂದ್ರ ನನ್ನ ಗಂಡ ಊಟ ಮಾಡಿ ಉಳಿದ್ರ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಆ ನಾಯಿಗೆ ಹಾಕಬೇಕು ಅಂತ ಹೊಂಟಿದ್ನಿ. ಅದ್ರಾಗ ನಿಮಗೆ ಬೇರೆ ಹಸು ಆಗೈತಿ ಅಂತ ಹೇಳಾಕತ್ತೀರಿ, ನೀವ ತಿನ್ನುವಂತೆ ನೋಡ್ರಿ. ಅಂದ್ರ ನಾ ನಾಯನ? ನಾ ಅಂದಿನೇನ? ಗೊತ್ತಾಗತ್ತೆ, ನಾಯನ್ ಅಂತ ಚಪ್ಪರ್ ಸುಳಿ ಮಗ ಅಲ್ಲ. ಏ ಸಾವಿತ್ರಿ, ಬುತ್ತಿ ಅಂದ್ರ ಯಾವ ಬುತ್ತಿ ಅಂತ ತಿಳ್ಕೊಂಡಿದ್ದೀ? ಕೈಯಾಗಿ ಹಿಡಿದಿರೋ ಅನ್ನದ ಬುತ್ತಿ ಅಲ್ಲ, ಮೈ ಕೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಗೌಡ, ನಾಲಿಗೆ ಬಿಗಿ ಹಿಡಿತದ ಇಟ್ಟುಕೊಂಡು ಮಾತನಾಡು. ಈ ರೀತಿ ಮಾತಾಡಿದೆ ಆದ್ರೆ ನಾಲಿಗೆನ ಕತ್ತರಿಸಿ ಬಿಡಬೇಕಾಕತಿ. ಏ ಗೌಡ, ನೀನ್ ಈ ರೀತಿ ಮಾತಾಡಿದ್ದು ಏನಾದ್ರೂ ನನ್ನ ಗಂಡ ನನ್ನ ಮೈದನ್ಗ ಗೊತ್ತಾದ್ರ ಏನು ಮಾಡ್ತಾರಂತ ಗೊತ್ತೈತೇನೆ? ಕೆಡಿವಿ ಬಾಯಾಗ ಏ ಮುಚ್ಚ ಬಾಯಿ ಕಂಡಿದ್ದೇನೆ. ಬರೀ ಮಾತಾಡ್ತಿದ್ರೆ ಸಾಕು, ಗಂಡ ಮೈದ್ನ ಗಂಡ ಮೈದ್ನ. ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಷ್ಟ ಗಂಡಸರನ? ನಾವೆಲ್ಲ ಏನ 9 ನಂಬರ? ಏ ಸಾವಿತ್ರಿ, ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಸ್ಯಾನ. ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ. ಏ ಸಾವಿತ್ರಿ, ಅಲ್ಲ ಆ ಬಡ ಬಿಕಾರಿ ಮನ್ಯಾಗ ಯಾವ ಸುಖ ಕಾಣಕ್ಕೆದಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನಿ ತಂದಿನ ಪಾದಕ್ಕಿಡ್ತೀನಿ. ಮಾಡಿ ಮನಿ ತಂದೆ ನನ್ನ ಪಾದಕ್ಕ ಇಡ್ತೀರಿ? ಮೊದಲ ಈ ಮಾತು ಹೇಳ್ಬಾರ್ದಾಗಿತ್ತಾನೆ ನೀವು. ಮತ್ತೇನು ಕೊಡ್ತೀರಿ? ಏನು ಒಂದು 10 ಎಕರೆ ಹೊಲ ಹಚ್ತಾನ. ಮತ್ತೆ ಹೊಲ ಅವನು ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗ್ ಕಾಣಿಸ್ತಾಳಲ್ರಿ ಈಕೆ. ನೀನ ಎಣ್ಣಕ್ಕೆ ಅಂದ ಮ್ಯಾಲ ನಂದೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ನೋಡ, ಎಲ್ಲ ನಿನ್ಗ ಕೊಡ್ತಾನ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಏ ಗೌಡ, ಏನಂದಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ಕೊಡ್ತನು ಅಂತ ಹೇಳಿದೆಯಲ್ಲ, ಆ ನಿನ್ನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೇವಲ ನನ್ನ ಗಂಡ ಮೆಟ್ಟು ಬಿಟ್ಟು 6 ಚಪ್ಪಲಿಯ ಸಮಾನ. ಏ ಗೌಡ, ಏನಂದಿ? ಹಾಗಾದ್ರೆ ಎಲ್ಲ ಆಸ್ತಿಯನ್ನು ನೀನು ನನಗೆ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ಹಂಗಾದ್ರ ನಿನ್ನ ಮಾತಿನಾಗ ನಂದು ಒಂದು ಮಾತೈತಿ. ಏನದ? ನೀನು ಕೊಡುವ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅದರ ಹತ್ತದಷ್ಟು ನಾನು ಬೇಕಾದ್ರೆ ನಿನ್ ಕೊಡ್ತೀನಿ. ನಿನ್ನ ಮನೆಯಾಗ ನಿನ್ನ ತಂಗಿ ಅದಾಳಲ್ಲ,
ಆ ನಿನ್ನ ತಂಗಿನ ಕರ್ಕೊಂಡು ಬಂದು ಬರೀ 5 ನಿಮಿಷ ನನ್ನ ಗಂಡನ ಪಕ್ಕಕ್ಕೆ ಮಲಗಿಸು. ಆ ನಂತರ ಕೇಳು ನನ್ನ ಗಂಡ ಕೊಟ್ಟ ಸುಖ ಹೇಗಿತ್ತು ಅಂತ. ಏಯ್! ತಪ್ಪಾತ ಮಾತಾಡಬಾರ್ದ್ರಿ. ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ. ಮಾತಾಡಿದ್ರೆ ಮೆಟ್ಟ ಹರಿತಾವೆ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀನು ನನ್ನ ತಂಗಿ ಬತ್ತೆ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲೇನಿದ್ರು ನನಗೈತಿ ನಿನಗೈತಿ, ಒಟ್ಟ ಫ್ಯಾಮಿಲಿ ಸೆಂಟೆನ್ಸ್ ಬೇಡ. ಕಬಡ್ಡಿ ಆಡಕ್ ಬರ್ತೈತೇನ? ಕಬಡ್ಡಿ ಅಣ್ಣ, ಕಬಡ್ಡಿ ಅಷ್ಟೇ ಯಾಕ, ಪ್ರಸಂಗ ಬಿದ್ರ ಕುಸ್ತಿನೂ ಆಡ್ತೀನಿ. ಚಿನಿಪಣ್ಣಿ ಆಟ ಗೊತ್ತಿರ್ಬೇಕಲ್ಲ ನಿನಗ. ಚಿನ್ನಿ ಚಿಪ್ಪಣ್ಣಿ ಹೊಡೆದು ಬಿಟ್ರೆ ಸಿಗಬಾರ್ದ ಜಾಗದಾಗ ಸಿಕ್ಕು ಪರ್ಕ ಏ ನಿನ್ನವನು ಗೌಡ, ನಿಂದು ಬಾಳ ತಾತಲ್ಲ. ನಿನ್ನವನು ನಿನ್ನ ನೋಡಾಕತ್ತಿ, ನಿನ್ನ ತಿಂಡಿನ ಬಾಳ ಆಗೈತಿ. ಬಾರ ಗೌಡ. ಏ ಸಾವಿತ್ರಿ, ಬಾಳ ಹುರುಪೇತ್ರ ನಾ ಎತ್ತಬಹುದ, ಆದ್ರ ನೀ ಎತ್ತಿದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಏ ಸಾವಿತ್ರಿ, ಜಡೆಗೆ ಮಲ್ಲಿಗೆ ಹೂವ ಮುಡ್ಕೊಂಡು ಮುಸುರೆ ತಿಕ್ಕುವ ಹೆಣ್ಣಾದ ನಿನಗ ಇಷ್ಟ ಇರ್ಬೇಕಾದ್ರ ಇನ್ನು ತೊಡೆ ತಟ್ಟಿ ಮೀಸಿರುವ ಗಂಡ ನಾನು ನನಗೆಷ್ಟಿರ್ಬೇಡ. ಏನು ಒಂಟಿಯಾಗಿ ಸಿಕ್ಕಿದೆ ಅಂತ ಕೇಳಿದೆ, ಕೊಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಒಳಗ ಬಹಳ ಮಜಾ ಇರ್ತೈತೆ ಅಂತ. ಕುದುರೆ ಒಲ್ 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 ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತೀನಿ ನಾನು ಹುಮ್ಮಸ್ನಾಗಿರ್ಬೇಕು. ಒಮ್ಮೆ 10 ಬಾರ್ ಜಬರಿ ತಗೊಂಡ್ ಹತ್ತಿದ್ರ ಕುದುರೆ ಟಕ್ 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 ಅಂತ ಓಡ್ತಿರ್ಬೇಕು. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ, ಚಿನ್ನಪಣಿ ಆಡುದ್ರೊಳಗಂತರು ಎತ್ತಿದ ಕೈ ಮಗನ. ಬಾ 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 ಬಾ. ಅಲ್ಲಲೇ ನಿನಗೆ ಹೊತ್ತು ಗೊತ್ತೈತಿಲ್ಲ? ನಮ್ಗೆ ಎಲ್ಲೂ ಗೊತ್ತಿಲ್ರಿ. ಇಲ್ಲ, ಒಂದು 5 ನಿಮಿಷ ಬಿಟ್ಟು ಹೋಗ. ನೀವೊಂದು 5 ನಿಮಿಷ ಬಿಟ್ಟು ಬರಲ್ಲ. ನಮ್ಗೆ ಕೆಬ್ಬಣದೈತಾನೆ ಇದು ಗೌಡ್ರ. ಊರಾನ ಮಂದಿ ಎಲ್ಲ ಕಲ್ತು ನನಗೆ ಬೆನ್ನ ಹತ್ತಾರಿ ಗೌಡ ಪೇಲದ ಅಂತೇಳಿ. ಸುಮ್ ಹೋಗಲೆ, ಹಂಚಕಾದ ದೋಸೆ ಬಿಡ್ಬೇಕು, ಹೋಗು. ಭಾಳ ಹಂಚಕಾದಾಗ ದಾಸಿ ಬಿಡಬಾರ್ದು, ನಟ್ಟ ನಡುದ ಸಿಳ್ತೈತಿ. ಸಿಳಿದ್ರೆ ನಾನು ಸಿಳ್ತೈತೆ, ಅಲ್ಲೇ ಹೋಗ. ಯಾರು ಬರ್ರಿ, ನಿಮಗೆ ಬೇಕಂದ್ರೆ ವಿಮಾನ ಕಮಾಂಡ್ದಾಗ ತರ್ಸುನು. ವಿಮಾನ ಕಮಾಂಡ್ದಾಗ ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ 10 ಪಟ್ಟು ಖರೀದಿ ಮಾಡ್ತಿದ್ದೆ, ಆದ್ರ ನನಗೆ ಇದ್ದ ಬೇಕು. ನೀ ಇಟ್ಟು ಬರಿಗೆಟ್ಟಿ ಅನ್ನೋದು ನಮಗೇನು ಗೊತ್ತು ಯಪ್ಪ. ಯಾರಿದೆಲ್ಲ ಬಿಟ್ಟು ಬಿಟ್ಟು ಯಾರ್ರಿ, ಒಂದು ಕೆಲಸ ಮಾಡ್ರಿ, ಊರನ್ ಮಂದಿ ಮೊದಲ ಬೇಕತ್ತಾರ, ಬರ್ರಿ ಹ್ಞೂ ಬರ್ರಿ. ಗೌರ್ಯ, ಹೇಳ್ರಲ್ಲ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಹೋಗ. ಯಾರು ಬರ್ರಿ, ಆಕೆ ಗಂಡಕ್ಕೆ ಗೊತ್ತಾದ್ರೆ ಹಿಡ್ಕೊಂಡು ಗುಮ್ಮತಾನ್ರಿ. ಏ ಗುಮ್ಮಿದ್ರ ಗುಮ್ಮಲಕ್ಕ, ಒಟ್ಟು ನನಗಿದ ಬೇಕು. ಒಟ್ಟು ಬರಿಗಟ್ಟ ನಿಂತೀನಿ. ಒಂದು ಕೆಲಸ ಮಾಡ್ರಿ, ನೀವು ನಮ್ಮ ತೋಟದ ಮನಿಗೆ ನಡ್ರಿ. ತೋಟದ ಮನ್ಯಾಗ ದನಗಳು ಕಾಲಾಕ್ ಕುಂದ್ರಿ. ಎಲ್ಲಿ ದನಗಳ ಕಾಲಾಗ? ಹೊತ್ತು ಬಂದ ಕತ್ತಿ ಕಾಲು ಹಿಡಿ ಅನ್ಸಿತ್ರಿ. ನೀವು ಬೇಕಿಲ್ರಿ, ಬೇಕಂದಾಗ ನಾ ಮಾಡ್ತೀನಿ. ನಾ ತಂದು ಕೊಡ್ತೀನಿ, ನಾ ಮಾಡಂಗಿಲ್ಲ, ತಂದು ಕೊಡ್ತೀನಿ. ಒಟ್ಟು ದನಗಳು ಕಾಲಾಕ್ ಕುಂದ್ರಿ ನಡ್ರಿ ನೀವು. ಗೌರ್ಯ, ಒಂದು ವೇಳೆ ಈ ಕಳಗಿನ ತಂದು ನಮ್ಮ ದಡ್ಡ ಕಟ್ಲಿಕ್ಕಂದ್ರ ನನ್ನ ಕೈಯಾಗ ಸಿಕ್ಕ
ನೀ ಕಟ್ತಿ ಮಗನ. ಅಕಸ್ಮಾತ್ ಈ ಕೈಗೆ ತಂದು ನಾ ಕಟ್ಟಿದ್ರ ನಾ ಅಂದಿಲ್ಲ, ಅವ್ರವ್ರು ಅವ್ರಿಗೆ ಗೊತ್ತಾಗೈತ್ರಿ, ನಾ ಅಂದಿಲ್ರಿ. ಏ ಸುಬ್ಬಿ, ಅಲ್ಲೇನ್ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ 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 ಬಾಳ ಮುರಿಬೇಡ, ಮುಗುಬಟ್ಟು ಬಿರುದು ಮುರಿದು ತೆಳಗ್ ಬಿದ್ದಿತ್ತ. ಇವತ್ತು ಗೌರ್ಯ ಬಂದಾನ, ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದ್ಸರ ಸಿಕ್ಕ ನೋಡ್ಬೇಕಾರ ಪೌನ್ಸ್ ಅನಿಸ್ತು, ಏನ್ ಅನಿಸ್ತೀರಿ? ಪೌನ್ಸ್ ನಂಗೆ ಸೌಂಡ ಬರೋದು. ಬರ್ಗೆಟ್ ನನ್ನ ಮಗ ಅದಾನು. ನಿಮಗೂ ಏನ ಸೀದಾ ಹಾದಿ ಹಿಡ್ದು ಹೋಗಕ್ ಬರಲ್ಲ ಲೋಕವ, ಅಡ್ಡಾಡ್ ಹಾದಿ ಹಿಡ್ದು ಬರ್ತೀರಿ. ಯಾಕೆ 1 ಕಿಲೋಮೀಟರ್ ದೂರ ಆದ್ರೆ ಏನಕ್ಕತ್ತಿ, ಡಾಂಬೋರ್ ಹಿಡಿದ ಹೋಗಕ್ ಬರಂಗಿಲ್ಲ. ಕಂಟಿಯಾಗಿ ಇಲ್ಲೇ ಸನಿ ಹಾಕತಿ, ಕಂಟಿ ದಾರಿ ಹಿಡಿದು ಬಿಡ್ತೀರಿ. ಮೊದಲಿಂದ ಬೆದನಾಯಿಗಳು ಒಟ್ಟಿರ್ತಾವ, ಸಿಗಬಾರ್ದು ಸಿಕ್ಕ್ರಿ ಕೇಳ್ಯಾವ, ಬಾವು ಗಣ್ಣು ಅನಿಸ್ತಾವ, ಟಪ್ಪು ಅನಿಸ್ತಾವ, ಟಪ್ಪನು ಅನಿಸ್ತಾವ. ತಮ್ಮ, ಸರಿಯಾದ ಸಮಯಕ್ಕೆ ಬಂದು ನೀನು ನನ್ನ ಮಾನ ಪ್ರಾಣ ಉಳಿಸಿದಿ. ಇಲ್ಲಿದ್ರೆ ಪಾಪಿ ನನ್ನನ್ನು ಬಿಡ್ತಾನೆ ಇರ್ಲಿಲ್ಲ. ಹೊತ್ತು ಹೆಂಗ್ ಬರ್ತೈತಿ ಹೇಳಕ್ ಬರಂಗಿಲ್ಲ. ಇನ್ನು ಮುಂದ್ರೆ ಶನಿಯವರಾಗಿ ಸೀದಾ ದಾರಿ ಹಿಡೀರಿ. ನೀ ತಿಳ್ಕೊಂಡಾಗ ಇವ್ರ ಮನೆ ಜೀತಕ್ಕಿದ್ದು ಆ ಕರೆಯವ, ಆದ್ರ ಆ ಜೀತಕ್ಕಿರೋದು ಒಂದು ಕಾರಣ ಐತಿ. ಏನಪ್ಪ ಅದು? 25 ವರ್ಷದಾಗ ಇನ್ನ ಸಣ್ಣವಿದ್ಯಲ್ಲ, ದೊಡ್ಡ ಮಣಿತನ ಇತ್ತು ನಂಬುದು. ಎಂತ ಮಣಿತನ ಅಂದ್ರೆ ಶೇರ್ ಗಂಟ್ಲೆ ಬಂಗಾರ ಅಳತಿ ಮಾಡಿ ಕೊಡುವಂತ ಮಣಿತನ ನಂಬುದು. ಆಸ್ತಿ ಹಠಕ್ಕಾಗಿ ಬಿದ್ದ ನಮ್ಮ ಅಪ್ಪನ ಕೊಂದ, ನಮ್ಮ ಅವನ ಕೊಂದ, ನ್ಯಾಯ ಕೇಳಕತ್ ಹೋದ ನಮ್ಮ ಅಕ್ಕನೂ ರೇಪ್ ಮಾಡಿದ. ಆ ಸೇಡಿನ ಸಿಟ್ಟಿಗಾಗಿ ಆ ಪ್ರತಿಫಲಕ್ಕಾಗಿ ಇವ್ ಮನೆ ದುಡಿಯಾಕತ್ತಿಲ್ಲ. ಈ ಮಾತು ಯಾರ ಮುಂದೆ ಹೇಳ್ಬಾರ್ದು, ಆದ್ರೆ ಒಂದಲ್ಲ ಒಂದು ದಿನ ಈ ಮಂಗ್ಯನ ಮಗನ ಸಾವು ನನ್ನ ಕೈಯಾಗೈತೆ ಅನ್ನೋದು ದೇವ್ರ ಬರ್ತೀನಿ. ಇದನ್ನ ಯಾರ ಮುಂದೆ ಹೇಳಿದ್ರೆ ನನ್ನ ಮೇಲೆ ಆಣೆ ಎದ್ದಿತ್ತು. ತಮ್ಮ, ನೀನು ಹೇಳಿರೋ ಮಾತನ್ನು ಖಂಡಿತವಾಗ್ಲು ನಾನು ಯಾರ ಮುಂದೆನೂ ಹೇಳುವುದಿಲ್ಲ. ಆಯ್ತು, ಏನಾಗಿದ್ದಾಗೈತಿ ಈ ವಿಷಯನೂ ಯಾರ ಮುಂದೆ ಹೇಳ್ಬೇಡ. ನಿನ್ನ ಗಂಡನ ಮುಂದಾಗ್ಲಿ, ಮೈದನ ಮುಂದಾಗ್ಲಿ, ಯಾರ ಮುಂದೆ ಹೇಳ್ಬೇಡ. ನೀನ್ ಏನು ಕೆಲಸ ಐತವ ಮುಗಿಸ್ಕೊಂಡು ಹೋಗ್ಬಿಡು.